ಗಾಯತ್ರಿ ಸಂಖ್ಯೆಯನ್ನು ಡಯಲ್ ಮಾಡ್ತಾ ಇದ್ರೆ ಸುವೀಕ್ಷಾ ಹೃದಯವನ್ನು ಅಂಗೈನಲ್ಲಿ ಹಿಡ್ಕೊಂಡು ಒಂದೇ ರಿಂಗಿಗೆ ಫೋನ್ ಸ್ವೀಕರಿಸ್ಬೇಕಪ್ಪ ಅಂತ ದೇವರನ್ನ ಬೇಡ್ಕೊಳ್ತಾ ಇರ್ತಾಳೆ. ಗಾಯತ್ರಿ ಸುವೀಕ್ಷಾಳ ಆತಂಕವನ್ನು ನೋಡಿ ನಗತ್ಲೆ ಕರೆ ಮಾಡ್ದಂತ ನಟಿಸಿ ಕಟ್ ಮಾಡಿಬಿಡ್ತಾಳೆ. ಏನಾಯ್ತೋ ಅಂತ ಅಯೋಮಯವಾಗಿ ನೋಡ್ತಾ, ಅತ್ತೇವ್ರೆ ಯಾಕೆ ಕಟ್ ಮಾಡಿದ್ರಿ ಅಂತ ಕೇಳ್ತಾಳೆ. ಇದು ಅಂತಾರಾಷ್ಟ್ರೀಯ ಸಿಮ್ ಅಲ್ಲ ಸುವೀಕ್ಷಾ, ಅಲ್ಲಿ ಹೈಗ್ರೀವನ ಸಿಮ್ ಸಂಖ್ಯೆ ಬೇರೆ ಇದೆ, ಈಗಷ್ಟೇ ನೆನಪಿಗೆ ಬಂತು. ಹಾಗಾದರೆ ಆ ಸಂಖ್ಯೆಗೆ ಮಾಡಿ ಅತ್ತೇವ್ರೆ. ಹಾಂ, ಸಂಖ್ಯೆನ ಹುಡುಕಬೇಕು ಅಂತ ಹುಡುಕಿ ಸಿಕ್ತು ಅಂತ ಹೈಗ್ರೀವನ್ ಸಂಖ್ಯೆಗೆ ಕರೆ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಮೊದಲು ಕುಯ್ ಅಂತ ಸಣ್ಣದಾಗಿ ಶಬ್ದ ಬರ್ತಿದ್ರೆ ಸಂಪರ್ಕ ಆಗ್ತಿಲ್ವೇನೋ ಅಂತ ಆತಂಕದಿಂದ ಫೋನ್ ಕಡೆ ನೋಡ್ತಾಳೆ. ನಂತರ ರಿಂಗ್ ಆಗ್ತಿದ್ದಂತೆ ಆಕೆ ಹೃದಯದ ಬಡಿತ ಅತಿ ವೇಗವಾಗಿ ಹೆಚ್ಚಾಗತೊಡಗಿತು. ರಿಂಗ್ ಮುಗಿಯೋ ಮುಂಚೆಯೇ ಫೋನ್ ಎತ್ತಿ ಹಲೋ ಅನ್ನೋ ಹೈಗ್ರೀವನ ಧ್ವನಿ ಕೇಳಿಸಿದ ತಕ್ಷಣ ಎದೆಯಾಳದಲ್ಲಿ ಜೋರಾಗಿ ಹೊಡ್ಕೊಳ್ತಿದ್ದ ಹೃದಯದ ಬಡಿತ ತಗ್ಗಿ ನಿರಾಳವಾಗಿ ದೀರ್ಘವಾಗಿ ಉಸಿರು ಬಿಡ್ತಾಳೆ. ಗಾಯತ್ರಿ ಮನಸ್ಸಿನಲ್ಲಿ ನಗ್ತಾ ಮಾತಾಡುವಂತ ಸನ್ನೆ ಮಾಡಿ ಫೋನನ್ನು ಸುವೀಕ್ಷಾಳ ಕೈ ಕೊಡ್ತಾನೆ ಕೊಠಡಿಗೆ ಹೊಟ್ಟೋಗ್ಬಿಡ್ತಾಳೆ. ಸ್ಪೀಕರ್ ಆಫ್ ಮಾಡಿ ಮೌನವಾಗಿ ಕಿವಿ ಬಳಿ ಇಟ್ಕೊಂಡು ಹಾಗೇ ನಿಲ್ತಾಳೆ. ಆತಂಕದಿಂದ ಏನು ಮಾತಾಡಬೇಕಂತ ಮರ್ತೇ ಹೋಗಿದೆ ಪಾಪ ಹುಡುಗಿಗೆ. ಹೈಗ್ರೀವ್ ಮತ್ತೊಮ್ಮೆ ಹಲೋ ಅಂತ ಅಂದಾಗ ಆ ಕಡೆಯಿಂದ ಪ್ರತಿಕ್ರಿಯೆ ಬಾರದೇ ಇದ್ದಾಗ 1 ನಿಮಿಷದ ನಂತರ ಅಗ್ರಹಾರ ಅಂತ ಮೆಲ್ಲ ಕರೀತಾನೆ. ಆತ ಕರೆಯೋದು ಕೇಳಿ 1 ದಿನ ಆಗಿದ್ರೂ ಎಷ್ಟೋ ದಿನಗಳಂತೆ ಅನ್ನಿಸ್ತಿದ್ರೆ ಬೇಸರದಿಂದ ಹಾಗೆ ಮೌನವಾಗಿ ಉಳಿತಾಳೆ. ಅಗ್ರಹಾರ ಅಂತ ಮತ್ತೊಮ್ಮೆ ಕರೀತಿದ್ದಂತೆ ಬೇಸರ ತಡೆಯೋದಕ್ಕಾಗದೆ ಕಣ್ಣೀರು ಜಾರತ್ತೆ. ಹಾಂ ಅಂತ ಅಂತಾಳೆ. ಹಾಂ, ಗುಡ್ ಮಾರ್ನಿಂಗ್. ಸರಿ, ನೀನು ಹೇಗೂ ಮಾತಾಡೋದಿಲ್ಲ, ನನಗೆ ಕೆಲಸ ಇದೆ, ಬಾಯ್, ಇಡ್ತೀನಿ. ಎಲ್ಲಿ ಫೋನನ್ನು ಕಟ್ ಮಾಡಿಬಿಡ್ತಾನೋ ಏನೋ ಅಂದ್ಕೊಂಡು ಹಲೋ ಹಲೋ ಅಂತಾಳೆ ತುಂಬ ಆತರದಿಂದ. ಆಕೆ ಮಾತಿನಲ್ಲಿ ಆತಂಕ ಸ್ಪಷ್ಟವಾಗಿ ಅರ್ಥ ಆಗ್ತಿದ್ರೆ ಒಳ ನಗುವಿನೊಂದಿಗೆ ಹೇಳು ನನ್ನ ಪ್ರೀತಿಯ ಅಗ್ರಹಾರ ಅಂತಾನೆ ಅಹಂಕಾರದಿಂದ. ಮೈಯೆಲ್ಲ ಅಹಂಕಾರವೇ. ಈ ದಡ್ಡನಿಗೆ ಅನಾವಶ್ಯಕ ಫೋನ್ ಮಾಡಿಬಿಟ್ಟೆ, ಅದಕ್ಕೆ ಆಟ ಆಡ್ತಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ರೆ ಹಲೋ ಶ್ರೀಮತಿ ಪುಳಿಯೋಗರೆ, ಮಾತಾಡ್ತೀಯಾ ಅಥವಾ ಫೋನ್ ಕಟ್ ಮಾಡಲಾ? ಯಾವುದಾದ್ರೂ ಒಂದನ್ನು ಹೇಳು ಅಂತ ವಿರಸದಿಂದ ಗದರ್ತಾನೆ. ಆತನ ವಿರಸಕ್ಕೆ ನೊಂದ್ಕೊಂಡು ಹ್ಞೂ ಅಂತಾಳೆ. ಏನಾಯಿತು, ಫೋನ್ ಮಾಡಿ ಯಾಕೆ ಮಾತಾಡ್ತಾ ಇಲ್ಲ? ಅದು ಏನಿಲ್ಲ, ನೀವು ಮನೆಗೆ ತಲುಪಿದ್ರಾ? ಹಾಂ, 1.5 ಗಂಟೆ ಆಯಿತು. ಓ ಹೌದಾ, ಮತ್ತೆ ಊಟ ಮಾಡಿದ್ರಾ? ಇಲ್ಲಿ ಅಡುಗೆ ಮಾಡೋದಕ್ಕೆ ಅಗ್ರಹಾರ ಇಲ್ವಲ್ಲ, ಅದಕ್ಕೆ ಊಟ ಮಾಡಲಿಲ್ಲ. ಅಬ್ಬಾ ಅಂತ ಬಾಯಿಯನ್ನು ಮುದ್ರಿಕೊಂಡು ಅದೇನು ಅತ್ತೇವ್ರೆ, ಅಲ್ಲಿ ಅಡುಗೆ ಮಾಡೋರಿಲ್ವಾ? ಅಗ್ರಹಾರ, ನನ್ನನ್ನು ಕಿರಿಕಿರಿಗೊಳಿಸ್ಬೇಡ. ಮೊದಲು ಫೋನ್ ಯಾಕೆ ಮಾಡಿದೆ ಅದನ್ನು ಹೇಳಿ ನೀನು. ಏನಿಲ್ಲ, ನೀವು ತಲುಪಿದ್ರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಮಾಡಿದೆ ಅಷ್ಟೇ. ಆದರೆ ನಿಮಗೆ ನನ್ನ ಮಾತು ಕೇಳಿದ್ರೆ ಕಿರಿಕಿರಿ ಆಗುತ್ತೆ ಅಲ್ವಾ? ಇನ್ನು ಫೋನ್ ಮಾಡೋದಿಲ್ಲ ಬಿಡಿ, ಮಲ್ಕೊಳ್ಳಿ. ಓಹೋ, ಗುಡ್ ಡಿಸಿಷನ್, ಬಾಯ್ ಅಂತ ಸುವೀಕ್ಷಾಳ ಕಣ್ಮುಂದೆ ಫೋನ್ ಕಟ್ ಮಾಡಿಬಿಡ್ತಾನೆ ಅಸಹನೆಯಿಂದ. ಹಲೋ ಹಲೋ ಅಂತಂತಿದ್ರು ಆ ಕಡೆಯಿಂದ ಶಬ್ದ ಬರದೇ ಇದ್ದಾಗ ಬೇಸರದಿಂದ ಕಣ್ಣೀರು ಒರೆಸ್ಕೊಂಡು ಈ ಹಣ ಇರೋರೆಲ್ಲ ಅಷ್ಟೇ ಸುವೀಕ್ಷಾ, ಮನೆಯಲ್ಲಿದ್ದರೆ ಅಗ್ರಹಾರ ಅಗ್ರಹಾರ ಅಂತ ಬೆನ್ನ ಹಿಂದೆ ತಿರುಗ್ತಾನೆ. ಆದರೆ ಹೊರಗಡೆ ಹೋದರೆ ಮಾತ್ರ ಹಣದ ರಾಶಿ ಬಿಟ್ಟರೆ ಈ ಅಗ್ರಹಾರ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಬೇಸರ ಪಡ್ತಾ ಫೋನನ್ನು ಅಲ್ಲೇ ಇಟ್ಟು ಕೊಠಡಿಗೆ ಹೊರಟೋಗ್ತಾಳೆ. ಕೊಠಡಿಗೆ ಬಂದಂಥ ಸುವೀಕ್ಷಾಗೆ ಕೋಪ, ಸಿಟ್ಟು, ಅಹಂಕಾರ ಎಲ್ಲವೂ ಸೇರ್ಕೊಂಡ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಹತ್ತಿರದ ಪೌಡರ್ ಡಬ್ಬಿಯನ್ನು ನೋಡ್ತಾಳೆ. ಬೇಗನೆ ಹೋಗಿ ಅದನ್ನು ತೆಗೆದುಕೊಂಡು ಹಾಸಿಗೆ ಹಿಂಭಾಗದ ಗೋಡೆಯಲ್ಲಿ ತೂಗು ಹಾಕಿದ್ದಂಥ ಹೈಗ್ರೀವನ ಚಿತ್ರದ ಹತ್ರ ಬಂದು ನಿಂತು ಹಾಗೇ ನೋಡ್ತಾ ಉರಿತಾ ಇರ್ತಾಳೆ ಆ ಫೋಟೋನ. ಲೇ ಸೈತಾನ್, ನನ್ನನ್ನು ಕಿರಿಕಿರಿ ಅಂತೀಯಾ? ಬುದ್ಧಿ ಇರೋದು ಮೂರ್ಖ. ಓಹೋ ಸಾರಿ, ಬುದ್ಧಿ ನಿಂಗೆ ತುಂಬಾ ಇದೆ ಬಿಡು.
ಬೆಳಿಗ್ಗೆನೇ ತುಂಬ ಕಾಡಿಸ್ತೆ ಅಲ್ವಾ, ಇನ್ನು ನೋಡು ನಿನ್ನ ಜೊತೆ ಮಾತಾಡೋದಿಲ್ಲ. ಆದರೂ ನಂಗೆ ನಿಜವಾಗ್ಲೂ ಬುದ್ಧಿ ಇಲ್ಲ. ನೀನೇನು ಅಂತ ತಿಳಿದಿದ್ರು ದೊಡ್ಡ ಮುಖ ಮಾಡ್ಕೊಂಡು ಬಂದು ಇಲ್ಲದ ಪಂತ ಕಟ್ಕೊಂಡು ಅಷ್ಟು ಆಸೆಯಿಂದ ಫೋನ್ ಮಾಡಿದೆ ನೋಡು. ನಿಜವಾಗ್ಲೂ ಹುಚ್ಚಿ ನಾನು. ಆದರೂ ನನ್ನ ಹುಚ್ಚು ಬಿಡು. ನನ್ನ ಕಾಡ್ಸೋದಕ್ಕೆ ನೀನು ಎದುರಿಗೆ ಇರಬೇಕಾ ಏನು? ಎಲ್ಲಿದ್ದರೂ ಮೊದಲು ನನ್ನ ಕಾಡ್ಸೋದೇ ನಿನ್ನ ಕೆಲಸ. ಅದಕ್ಕೆ ನೇರವಾಗಿ ಹೇಗೋ ಸೇಡು ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕನಿಷ್ಠ ಈ ನಿನ್ನ ಫೋಟೋದ ಮೇಲಾದರೂ ಸೇಡು ತೀರಿಸ್ಕೊಳ್ತೀನಿ ಅಂತ ಕುಟಿಲವಾಗಿ ನಗ್ತೀನಂತ ಅಂದ್ಕೊಂಡು ಹುಚ್ಚು ನಗು ಅಂತ ನಗ್ತಾ ಕೈ ತುಂಬ ಪೌಡರ್ ತೆಗೆದುಕೊಂಡು ಹಯಗ್ರೀವನ ಮುಖಕ್ಕೆ ಪೂರ್ತಿಯಾಗಿ ಹಚ್ಬಿಡ್ತಾಳೆ. ನಿಜವಾಗಿಯೂ ಹಚ್ಚಿದಂತೆ ಭಾವಿಸಿ ಬಹಳ ಸಂತೋಷ ಪಡ್ತಿರ್ತಾಳೆ. ಸುಭಿಕ್ಷಾ ಅಂತ ಗಾಯತ್ರಿ ಬಾಗಿಲು ತೆರ್ಕೊಂಡು ಬರೋದನ್ನೇ ನೋಡಿ ಆಘಾತದಿಂದ ಭಯಪಟ್ಟು ಪೌಡರ್ ಡಬ್ಬಿಯನ್ನು ಬಿಸಾಕಿ ಬೇಗನೆ ಸೀರೆ ಅಂಚಿನಿಂದ ಹಚ್ಚಿದ ಪೌಡರನ್ನು ತಾನೇ ಒರೆಸ್ಕೊಳ್ತಾಳೆ. ಏನಾಯ್ತು ಸುಭಿಕ್ಷಾ, ಅಲ್ಲೇನು ಮಾಡ್ತಾ ಇದೆಯಾ? ಅಯ್ಯೋ ಏನಿಲ್ಲ ಅತ್ತೆಯವರೇ, ಅದು ಚಿತ್ರದ ಮೇಲೆ ಧೂಳು ಬಿದ್ದುಬಿಟ್ಟಿತ್ತು, ಅದಕ್ಕೆ ಒರೆಸ್ತಾ ಇದ್ದೆ ಅಷ್ಟೆ. ಹೌದಾ, ನಾನು ಇನ್ನೂ ಆ ಫೋಟೋ ಜೊತೆ ಮಾತಾಡ್ತಿದ್ದೀನೋ ಅಂತ ಅಂದ್ಕೊಂಡೆ. ಆ ಮಾತಿಗೆ ಬೆಪ್ಪು ಮುಖದಿಂದ ನೋಡ್ತಾ ಅದಕ್ಕೂ ಮುಂಚೆ ಅದನ್ನೇ ಮಾಡ್ತಿದ್ರಿಂದ ಅಯ್ಯೋ ಅದೇನಿಲ್ಲ ಅತ್ತೆವ್ರೆ ಅಂತ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಿಸ್ತಾಳೆ. ಗಾಯತ್ರಿ ಅವರವಳ ಮಾತಿಗೆ ನಗ್ತಾ ಆಹಾ ನಂಬ್ತೀನಿ ಬಿಡು, ಬಾ ತಿಂಡಿ ಮಾಡೋಣ ಅಂತ ಅಂತಾಳೆ. ಅತ್ತೆಯವ್ರೆ ನಾನು ಆಮೇಲೆ ತಿಂತೀನಿ, ನೀವು ತಿನ್ನು ಹೋಗಿ ಅಂತ ಅಂತಿದ್ರೆ ಸುಭಿಕ್ಷಾ ನೀನು ನೆನ್ನೆಯಿಂದ ಏನೂ ತಿಂದಿಲ್ಲ, ಈಗಲೂ ಬರೋದು ಕೊಪ್ಪದಿದ್ರೆ ಹೈಗ್ರೀವ್ಗೆ ಫೋನ್ ಮಾಡಿ ಹೇಳ್ತೀನಿ, ಆಮೇಲೆ ನಿನ್ನಿಷ್ಟ ಅಂತ ಹೆದರಿಸ್ತಾಳೆ. ನಿಜವಾಗಿಯೂ ತಿನ್ನದಿದ್ರೆ ಹೈಗ್ರೀವ್ಗೆ ಕೋಪ ಬರುತ್ತೆ ಅಂತ ಗೊತ್ತು. ಅಯ್ಯೋ ಬೇಡ ಬಿಡಿ ಅತ್ತೆಯವ್ರೆ, ನಡೀರಿ ಹೋಗೋಣ ಅಂತ ಬುದ್ಧಿವಂತಿಕೆಯಿಂದ ತಲೆ ಆಡಿಸ್ತಾಳೆ. ಗುಡ್ ಮಾರ್ನಿಂಗ್ ಸುಭಿಕ್ಷಾ ಅಂತ ಮುಖ್ಯಮಂತ್ರಿ ಮಾವ ಆರೈಸ್ತಿದ್ದಂತೆ ಹಿಡಿದುಕೊಳ್ಳೋದಕ್ಕೆ ಹೈಗ್ರೀವ್ ಕೂಡ ಪಕ್ಕದಲ್ಲಿ ಇಲ್ಲದೆ ಇರೋದ್ರಿಂದ ಭಯದಿಂದ ತಲೆಯನ್ನು ಅಡ್ಡಡ್ಡವಾಗಿ ಆಡಿಸ್ತಾ ಶುಭೋದಯ ಸರ್ ಅಂತಾಳೆ ಸುಭಿಕ್ಷಾ. ಆಕೆ ಶುಭೋದಯ ಸರ್ ಅಂತ ಹೇಳ್ತಾ ಇರೋದು ನೋಡಿ ಲೀಲಾ, ಕೀರ್ತಿ ಹಾಗೂ ಯಶ್ ನಗುವನ್ನು ತಡ್ಕೊಳ್ತಿರ್ತಾರೆ. ಅವರನ್ನು ಗಮನಿಸಿದ ಗಾಯತ್ರಿ, ಸರಿ ಏನೇ ಸುಭಿಕ್ಷಾ, ಮಾವನಾಗ್ತಾರಲ್ವ ನಿನಗೆ, ಹಾಗೆ ಚೆನ್ನಾಗಿ ವರ್ಷದಿಂದ ಮಾವ ಅಂತ ಕರಿ, ಸರಿನಾ? ಅವಳಷ್ಟು ಹೇಳಿದ್ರೂ ಕೂಡ ಆಕೆ ನಡುಕದ ನೋಟದಿಂದ ನೋಡ್ತಿದ್ರೆ ಉಫ್ ಏನೇ ಸುಭಿಕ್ಷಾ ಇದು, ಬಂದು ತಿಂಗಳು ಕಳೀತಿದ್ರು ಇನ್ನೂ ಭಯ ಪಡ್ತಿದ್ಯಾ? ಶರತ್ತೇನು ಹೊಡಿತಾರ ನಿನಗೆ? ಒಮ್ಮೆ ಮಾವ ಅಂತ ಕರಿಯಮ್ಮ ಅಂತ ಧೈರ್ಯ ತುಂಬ್ತಾಳೆ. ಯಶ್ ಹಾಗೂ ಕೀರ್ತಿ ವಿರಸದಿಂದ ನೋಡ್ತಿರ್ತಾರೆ. ಗಾಯತ್ರಿ ಅಷ್ಟು ಹೇಳ್ತಿರುವಾಗ ಆಕೆ ನಿಧಾನವಾಗಿ ಮುಖ್ಯಮಂತ್ರಿಗಳ ಕಡೆ ನೋಡ್ತಾಳೆ. ಅವರು ಕೂಡ ಕರಿಯೇ ಅನ್ನುವಂತೆ ನೋಡ್ತಾ ಇದ್ದರೆ ಅಲ್ಲ ಇದ್ದಂಥ ಅಜ್ಜಿಯವರು ಹಾಗೂ ಅವರ ಸಂಸದ್ ಅಂಕಲ್ ಸುಭಿಕ್ಷಾಳ ಕಡೆ ಅಸಹನೆಯಿಂದ ನೋಡಿ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ಟಕ್ ಅಂತ ತಲೆ ತಗ್ಸಿ ಹೈಗ್ರೀವ್ನನ್ನು ನೆನಪಿಸ್ಕೊಳ್ತಾ ಇದ್ದಂತೆ ಧೈರ್ಯ ಬಂದಂತಾಗಿ ತಲೆಯನ್ನು ಎತ್ತಿ ಮುಖ್ಯಮಂತ್ರಿಗಳ ಕಡೆ ಭಯದಿಂದಲೇ ನೋಡ್ತಾ ಮಾವನವರೇ ಅಂತಾಳೆ. ಅದು ಯಾಕಮ್ಮ ಮಾವ ಅಂತ ಕರಿ ಸಾಕು ಅಂತ ಸಣ್ಣದಾಗಿ ನಗ್ತಾ ಹೇಳ್ತಾ ಇದ್ದರೆ ಸುಭಿಕ್ಷಾ ಮಾತ್ರ ತಲೆಯನ್ನು ಅಡ್ಡಡ್ಡವಾಗಿ ಆಡಿಸ್ತಾ ಹಿರಿಯರಿಗೆ ಗೌರವ ಕೊಡಬೇಕಂತ ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು, ಅದಕ್ಕೆ ಹಿರಿಯರು ಎಂದರೆ ಹೇಗಿರ್ತಾರೆ, ಸುಭಿಕ್ಷಾ ಯಾವ ಉದ್ದೇಶದಿಂದ ಹೇಳ್ತಿದ್ದಾಳೋ ಅಂತ ಯೋಚಿಸ್ತಿದ್ರೆ ಅದೇ ನೀವು ಮುಖ್ಯಮಂತ್ರಿಗಳಲ್ವಾ, ಹಾಗಾಗಿ ನಿಮಗೆ ಗೌರವ ಕೊಡಬೇಕಂತ ಭಯದಿಂದ ಹೇಳಿದೆ. ಆ ಮಾತಿಗೆ ಅವರು ಗಾಯತ್ರಿ ಕಡೆ ನೋಡಿ, ಮುಖ್ಯಮಂತ್ರಿ ಅಂದರೆ ಅದು ಹೊರಗಿನವ್ರಿಗೆ ಮಾತ್ರ, ಮನೆಯಲ್ಲಿ ನಿನಗೆ ಮಾವ ಅಲ್ವಾ? ಹೌದು ಅನ್ನುವಂತೆ ತಲೆಯನ್ನು ಆಡಿಸ್ತಿದ್ರೆ ಮತ್ತೆ ನೀನು ಮಾವ ಅಂತ ಕರೀಬೇಕು, ಈ ಗೌರವಗಳೆಲ್ಲ ಹೊರಗಿನವ್ರಿಗೆ ನೀಡು, ನನಗಲ್ಲ, ಅರ್ಥ ಆಯ್ತಾ ಅಂತ ವಿನೋದವಾಗಿ ಮಾತನಾಡಿಸ್ತಾರೆ. ಸರಿ ಅಂತ ತಲೆ ಆಡಿಸ್ತಾಳೆ. ಆದರೆ ಭಯದಿಂದ ಆಕೆಯ ಕಾಲುಗಳು ಮಾತ್ರ ತೀವ್ರವಾಗಿ ನಡುಗ್ತಾ ಇರುತ್ತವೆ. ಅಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ರು ಆಕೆ ಇನ್ನೂ ಹಾಗೇ ಇರೋದು ನೋಡಿ ಸುಭಿಕ್ಷಾಳ ಭಯ ಹೋಗಬೇಕಂದ್ರೆ
ಹೈಗ್ರೀವ್ ಬರಲೇಬೇಕು ಅಂತ ಅಂದ್ಕೊಳ್ತಾ, ಸರಿ ಸುಭಿಕ್ಷಾ, ಇನ್ನು ನಿನ್ನನ್ನು ತೊಂದರೆಗೊಳಿಸೋದಿಲ್ಲ, ನಿನ್ನೆಯಿಂದ ಏನೂ ತಿಂದಿಲ್ಲ ಅಂತಿದ್ದಾಳೆ ಗಾಯತ್ರಿ. ಇಂದಾದರೂ ಹೊಟ್ಟೆ ತುಂಬ ತಿನ್ನು ಅಂತಾರೆ. ಎಲ್ಲದಕ್ಕೂ ತಲೆಯಿಂದಲೇ ಉತ್ತರ ನೀಡ್ತಾ 2 ಇಡ್ಲಿಗಳನ್ನ ಹಾಕ್ಕೊಂಡು ನಿಧಾನವಾಗಿ ತಿಂತಾಳೆ. ಯಶ್ ಇರೋದರಿಂದ ಸ್ವಲ್ಪ ಭಯಪಡ್ತಿದ್ರೆ ಗಾಯತ್ರಿಯೇ ಸುಭಿಕ್ಷಾಳ ಕೈ ಹಿಡಿದು ಧೈರ್ಯ ಹೇಳುವಂತೆ ಸಣ್ಣದಾಗಿ ಒತ್ತಾಳೆ. ಅತ್ತೆ ಕಡೆ ಸಣ್ಣ ನಗುವಿನೊಂದಿಗೆ ನೋಡಿ ತಿನ್ನತ್ಲೆ ಈ ಪಿಶಾಚಿ ತಿನ್ನೋ ಇಲ್ವೋ ಅಂತ ಯೋಚಿಸ್ತಾಳೆ. ಅಲ್ಲಿವರೆಗೆ ವಿರಸವಾಗಿ ನೋಡ್ತಿದ್ದ ವಾಕುಳ ಅಜ್ಜಿ ಉಫ್ ಅಂತ ದೀರ್ಘವಾಗಿ ಉಸಿರು ಬಿಟ್ಟು, ಶರತ್, ನಾನು ಹೇಳಿದ ಮಾತಿನ ಬಗ್ಗೆ ಯೋಚಿಸಿದ್ಯಾ ಅಂತಾರೆ. ಯೋಚಿಸಿದ್ದೀನಮ್ಮ, ಆದರೆ ಸದ್ಯಕ್ಕೆ ಹೈಗ್ರೀವ್ ಇಲ್ವಲ್ಲ, ಅದಕ್ಕೆ ಸುಮ್ಮನಿದ್ದೆ. ಇಲ್ದಿದ್ರೆ ಯಾವಾಗಲೂ ಎಲ್ಲ ಸಿದ್ಧತೆಗಳನ್ನ ಮಾಡಿಸ್ತಿದ್ದೆ. ಅವರು ಮಾತಾಡ್ತಾ ಇರೋದು ಎಲ್ಲಿಗೆ ಏನಂತ ಅರ್ಥ ಆಗದೆ ಎಲ್ಲರೂ ಅಯೋಮಯವಾಗಿ ಮುಖ ನೋಡ್ಕೊಳ್ತಾರೆ. ಗಾಯತ್ರಿಗೆ ವಿಷಯ ತಿಳಿದಿರೋದ್ರಿಂದ ಸಾಮಾನ್ಯವಾಗಿ ನೋಡ್ತಾ ಇರ್ತಾಳೆ. ಎಲ್ಲಿಗಮ್ಮ ಅಂತ ಚಂದ್ರ ಕೇಳ್ತಿದ್ರೆ, ಅದೇ ಚಂದ್ರ, ಕುಂಭಮೇಳ ನಡೀತಿದೆಯಲ್ವೇ, ಅಲ್ಲಿ ಕರ್ಕೊಂಡು ಹೋಗುವಂತೆ ಅಮ್ಮ ಹೇಳ್ತಾ ಇದ್ದಾರೆ. ವಾಟ್, ಕುಂಭಮೇಳಕ್ಕ? ಆದರೆ ಅಣ್ಣ, ನಮಗೆ ಮೀಟಿಂಗ್ಗಳಿವೆಯಲ್ಲ. ಎಲ್ಲವನ್ನು ರದ್ದುಪಡಿಸ್ಕೊಳ್ಬಹುದು ಚಂದ್ರ, ಆದರೆ ಅಮ್ಮ ಕುಟುಂಬದ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕಂತ ಪಟ್ಟು ಹಿಡ್ದಿದ್ದಾರೆ. ನಿನಗೆ ಗೊತ್ತು ತಾನೇ, ಕುಟುಂಬದವರು ಹೊರಗೆ ಬರಬೇಕಂದ್ರೆ ಹೈಗ್ರೀವ್ನ ಅನುಮತಿ ಬೇಕು. ಅದನ್ನೇ ನಾನು ಹೇಳ್ತಿದ್ರೆ ಅಮ್ಮ ಮಾತ್ರ ಹೋಗಲೇಬೇಕಂತ ಪಟ್ಟು ಹಿಡ್ದಿದ್ದಾರೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಅಮ್ಮನನ್ನು ಹೈಗ್ರೀವಿನ ಜೊತೆ ಮಾತಾಡೋದಕ್ಕೆ ಹೇಳು. ಅಬ್ಬಾ, ಈ ಪಿಶಾಚಿ ಕುಟುಂಬದವ್ರನ್ನೂ ಬಿಡಲ್ವಾ ಅಂದ್ಕೊಂಡು ಬೆಚ್ಚಿಬಿದ್ದು ನೋಡ್ತಾಳೆ ಸುವೀಕ್ಷಾ. ಲೇ ಶರತ್, ಆತನನ್ನು ನೀವು ಹೆತ್ತಿದಿರೋ ಅಥವಾ ನಿಮ್ಮನ್ನೇ ಆತ ಹೆತ್ತಿದಾನೋ ಅಂತ ಕೋಪದಿಂದ ಹೇಳ್ತಾರೆ ಅಜ್ಜಿಯವರು. ಅಮ್ಮ, ಆತ ಹೇಳೋದು ಕೂಡ ನಮ್ಮ ಒಳ್ಳೇದಕ್ಕಲ್ವಾ, ಕೇಳೋದ್ರಲ್ಲಿ ತಪ್ಪಿಲ್ಲ, ಅದಕ್ಕೆ ಆತ ಹೇಳ್ದಂತ ಕೇಳ್ತೀನಿ. ಹಾಗಾದರೆ ಹೀಗಾದರೂ ಮಾಡಿ ಊರ್ಸ್ಕೊಳ್ಳಿ ಅಂತ ಅಸಹನೆಯಿಂದ ಹೇಳ್ತಾರೆ. ಅಮ್ಮ, ಮಾವನವರೇ, 1 ನಿಮಿಷ ಅಂತ ಲೀಲಾ ಅಡ್ಡ ಬರ್ತಿದ್ದಂತೆ, ಏನು ಲೀಲಾ ಅಂತಾರೆ. ಒಂದು ಕೆಲಸ ಮಾಡಿ ಮಾವನವರೇ, ನಾವು ಮನೆಯಲ್ಲೇ ಇರ್ತೀವಿ, ನೀವು ಅಜ್ಜಿಯವರು ಅತ್ತೆಯವರು ಎಲ್ಲರೂ ಹೋಗಿ ಬನ್ನಿ. ನಾನು ಸುವೀಕ್ಷಾ, ನೇತ್ರ, ಆರತಿ ನಾವು ಮಾತ್ರ ಮನೆಯಲ್ಲಿ ಇರ್ತೀವಿ. ನೀವು ಹಿರಿಯರು ಮಾತ್ರ ಹೋಗೋದ್ರಿಂದ ಅಂತಹ ಅಪಾಯ ಏನು ಇರೋದಿಲ್ಲ. ಬೇಕಿದ್ರೆ ಒಮ್ಮೆ ಯೋಚಿಸಿ ಅಂತ ಅಂತಾಳೆ. ಅವರು 1 ನಿಮಿಷ ಯೋಚಿಸಿ, ನಿನ್ನ ಯೋಜನೆಯು ಚೆನ್ನಾಗಿದೆ, ನೀನೇನಂತೀಯ ಗಾಯತ್ರಿ ಅಂತ ಅಂತಾರೆ. ಚೆನ್ನಾಗೇ ಇದೆ, ಆದರೆ ಸುವೀಕ್ಷಾಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಶರತ್. ಯಾಕತ್ತೆಯವರೇ, ನಾವಿದ್ದೀವಲ್ವಾ? ಇಲ್ಲ, ಬೇಡ ಲೀಲಾ, ಮತ್ತು ನೀವು ಹೊರಗೆ ಹೋದರೆ ಆಕೆಯೊಬ್ಬಳೇ ಇರ್ತಾಳೆ. ಇಲ್ಲ ಅತ್ತೆಯವರೇ, ಸುವೀಕ್ಷಾ ಇದ್ದರೆ ಆಕೆ ಒಬ್ಬಳನ್ನೇ ಹೇಗೆ ಬಿಡ್ತೀವಿ ನಾವು? ಏನು ಕೀರ್ತಿ, ಅಷ್ಟೇ ತಾನೇ? ನನ್ನನ್ನು ಯಾಕೆ ನಡುವೆ ಎಳ್ಕೊಳ್ತಿದ್ಯಾ? ಆದರೂ ಈಕೆಗೆ ಕಾವಲಿರೋದಕ್ಕೆ ಈಕೆಯನ್ನು ಸಣ್ಣ ಮಗು ಏನಲ್ವಲ್ಲ. ಕೀರ್ತಿಯ ಮಾತಿಗೆ ಸುವೀಕ್ಷಾ ಅಂತೂ ಕೆಟ್ಟದಾಗಿ ನೋಡ್ತಾಳೆ ಆಕೆನ. ಏನು ಈ ರೀತಿ ಮಾತಾಡ್ತಿದ್ದಾಳಲ್ಲ ಇವಳು ಅಂತ. ಕೀರ್ತಿ ಅಂತ ಗದರ್ತಾರೆ ಗಾಯತ್ರಿಯವರು. ಏನಮ್ಮ? ಕೀರ್ತಿ ಕಡೆಗೆ ರಿಷಿ ಕೂಡ ಸ್ವಲ್ಪ ಕೋಪದಿಂದ ನೋಡ್ತಾ, ಕಾವಲಿರುವಂತೆ ಅತ್ತೆ ಹೇಳ್ತಾ ಇಲ್ಲ, ಸುಮ್ಮನೆ ಆಕೆಯನ್ನು ಒಬ್ಳನ್ನಾಗ್ಬಿಟ್ಟು ಹೋಗಬೇಡಿ ಅಂತ ಅಂತಿದ್ದಾರೆ ಅಷ್ಟೇ. ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಬಿಟ್ಟು ನೀವು ಹೊರಗಡೆ ಹೋಗಬೇಡಿ ಅಂತ ಅಷ್ಟೇ ಅತ್ತೆ ಹೇಳಿದ್ದು. ಅಷ್ಟು ಕೂಡ ನಿನಗೆ ಅರ್ಥ ಆಗೋದಿಲ್ವಾ ಅಂತ ಕಿರಿಕಿರಿಯಿಂದ ಹೇಳ್ತಾನೆ ಆತ. ತಂದೆ ಎದುರಿಗಿರೋ ಕಾರಣ ಕೀರ್ತಿ ಏನೂ ಮಾತಾಡದೆ ರಿಷಿನ್ ಮನಸ್ಸಿನಲ್ಲಿಯೇ ಶಪಿಸ್ತಾ ಮೌನವಾಗಿದ್ಬಿಡ್ತಾಳೆ. ಅತ್ತೆಯವರೇ, ಕೀರ್ತಿ ಮಾತುಗಳನ್ನೆಲ್ಲ ನೀವು ಲೆಕ್ಕಿಸ್ಬೇಡಿ. ನೇತ್ರ, ಆರತಿ,
ನೀವು ಕೂಡ ಇರ್ತೀರಲ್ವೇ ಹೇಳಿ ಅಂತಾಳೆ ಲೀಲಾ. ಹೌದತ್ತೆಯವರೇ, ಅಕ್ಕನನ್ನು ನಾವು ನೋಡ್ಕೊಳ್ತೀವಿ. ನೀವು ಯಾವುದೇ ರೀತಿ ಚಿಂತೆಯನ್ನು ಮಾಡದೆ ಹೋಗ್ಬಿಟ್ಟು ಆರಾಮವಾಗಿ ಬನ್ನಿ ಅಂತಾರೆ ಇಬ್ಬರು ಕೂಡ. ಆ ಮಾತಿಗೆ ಯಶ್ ಕೋಪದಿಂದ ಆರತಿಯ ಕಾಲನ್ನು ನುಜ್ಜುಗುಜ್ಜಾಗುವಂತೆ ತುಳಿದೇ ಬಿಡ್ತಾನೆ. ನೋವಾಗ್ತಾ ಇದ್ರೂ ಸುವೀಕ್ಷಾಳಿಗಾಗಿ ಆರತಿ ಮೌನವಾಗಿ ಆ ನೋವನ್ನು ಭರಿಸ್ತಾಳೆ. ನಿನಗೇನನ್ಸುತ್ತೆ ಗಾಯತ್ರಿ? ಆಕೆನ ನೋಡ್ಕೊಳ್ತೀವಿ ಅಂತ ಅಂತಿದಾರಲ್ವೇ, ಮತ್ತೆ ಬಿಟ್ಬಿಟ್ಟು ಹೋಗೋಣವಾ ಅಥವಾ ಕರ್ಕೊಂಡು ಹೋಗೋಣವಾ ಅಂತಾರೆ ಮುಖ್ಯಮಂತ್ರಿಗಳು. ಹೆಂಡತಿ ಅನುಮತಿ ಕೇಳ್ತಾ ಇರೋದನ್ನ ನೋಡಿ ಈ ವಕುಲ ಅಜ್ಜಿಗೆ ಉರಿದು ಹೋಗ್ಬಿಡುತ್ತೆ. ಏನು ಗಾಯತ್ರಿ, ಆ ಹುಡುಗಿ ಏನು ಸಣ್ಣ ಮಗು ಅಂದ್ಕೊಂಡ್ಬಿಟ್ಟಿದ್ಯಾ ನಿನ್ನ ಜೊತೆ ಬರ್ತೀನಿ ಅಂತ ಅಳೋದಕ್ಕೆ? ಯಾವ ಹುಡುಗಿ ಅತ್ತೆ ಇಲ್ದಿದ್ರೆ ಇರಲಾರಳು ಅಂತ ಸ್ವಲ್ಪ ಗಂಭೀರವಾಗಿ ಕೇಳ್ತಾರೆ. ಯಪ್ಪ, ಏನು ಕುಟುಂಬನೋ ಏನೋ ಇದು, ಬಹಳಷ್ಟು ಮಂದಿ ಪಿಶಾಚಿಗಳಂತೆ ಇದ್ದಾರೆ ಅಂತ ಅಂದ್ಕೊಂಡು, ಪರವಾಗಿಲ್ಲ ಅತ್ತೆಯವರೇ, ಆರತಿಯವ್ರ ಜೊತೆ ನಾನು ಇರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಮೆಲ್ಲಗೆ ಹೇಳ್ತಾಳೆ ಸುವೀಕ್ಷಾ. ಇನ್ನೇನು ಗಾಯತ್ರಿ, ಆ ಹುಡುಗಿಯು ಹೇಳ್ತಿದ್ದಾರಲ್ವಾ, ಇನ್ನು ಮಾತುಗಳನ್ನೆಲ್ಲ ನಿಲ್ಲಿಸಿ ಪ್ರಯಾಣಕ್ಕೆ ಸಿದ್ಧರಾಗಿ ಅಂತ ಹೇಳಿ ತಮ್ಮ ತಿಂಡಿಯನ್ನು ಮುಗಿಸಿ ಎದ್ದು ಹೋಗ್ತಾರೆ ವಕುಲ ಅಜ್ಜಿ. ಅವ್ರಿಗೂ ಕೂಡ ಸುವೀಕ್ಷಾನನ್ನ ಜೊತೆ ಕರ್ಕೊಳ್ಳೋದು ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ ಅಜ್ಜಿಗೆ. ನೀನೇನು ಬೇಸರ ಮಾಡ್ಕೊಳ್ಬೇಡ ಸುವೀಕ್ಷಾ, ಹೆಚ್ಚಿನ ದಿನಗಳೇನಿರೋದಿಲ್ಲ. ಇಂದು ಮಧ್ಯಾಹ್ನ ಹೋಗಿ ನಾಳೆ ಬೆಳಗ್ಗಿನೊಳಗೆ ವಾಪಸ್ ಬರ್ಬಿಡ್ತೀವಿ, ಸರಿ ತಾನೇ? ಸರಿ ಸರಿ ಅತ್ತೆಯವರೇ. ಸರಿ, ಹೇಗೂ ಹಯಗ್ರೀವ್ ಕೂಡ ನಾಳೆ ಸಂಜೆ ಇಲ್ಲವೇ ಮರುದಿನ ಬೆಳಿಗ್ಗೆ ಬಂದುಬಿಡ್ತಾನೆ. ನೋಡೋಣ, ಅಷ್ಟರಲ್ಲಿ ನಾವು ನಮ್ಮ ಕೆಲಸನ ಮುಗಿಸ್ಕೊಂಡ್ಬಿಡ್ತೀವಿ. ಓಹೋ, ಈ ಪಿಶಾಚಿ ಬರೋದಕ್ಕೆ ಕೂಡ 2 ದಿನಗಳು ಬೇಕೇ ಅಂದ್ಕೊಂಡು ಸರಿ ಅಂತ ತಲೆ ಆಡಿಸ್ತಾಳೆ ಸುವೀಕ್ಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ, ಹಾಗೆ ಪ್ರತಿ ರಿಪೀಲ್ ಕೂಡ ಇಲ್ಲಿಗಿಂತ ಮೊದಲು ಹೋಗಿ ನೋಡಿ. ಥ್ಯಾಂಕ್ ಯು.